ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಮ್ಮ ಯಜಮಾನ್ರು ಬರ್ತ್ಡೇ ಇತ್ತು ಫ್ರೆಂಡ್ಸ್. ಅದಕ್ಕೆ ನಾವೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಬಟ್ಟೆ ಆಮೇಲೆ ಕೇಕ್ ಎಲ್ಲ ತಂದು ಕಟ್ ಮಾಡಿದ್ವಿ ಫ್ರೆಂಡ್ಸ್. ಅವ್ರಿಗೆ ಇದೆಲ್ಲ ಇಷ್ಟ ಇರಲ್ಲ. ನಮಗೋಸ್ಕರ ನನಗೋಸ್ಕರ ಮತ್ತು ಮಕ್ಕಳಿಗೋಸ್ಕರ ಅವರು ಸೆಲೆಬ್ರೇಷನ್ ಮಾಡ್ತಾರೆ ಫ್ರೆಂಡ್ಸ್. ಅತ್ತೆ ಹೋದ್ರು ಕೇಕ್ ತಿನ್ಸೋಕ್ಕೆ. ಒಂದು ಸ್ವಲ್ಪ ಎತ್ಕೊಂಡು ತಿನ್ನಿಸ್ತವ್ರೆ ನೋಡಿ ಫ್ರೆಂಡ್ಸ್. ಅತ್ತೆಗೂ ತುಂಬಾ ಇಷ್ಟ ಮಗನ ಬರ್ತ್ಡೇ ಮಾಡೋದು ಅಂದರೆ. ಕೇಕ್ ತಿನ್ನಿಸ್ತವ್ರೆ ನೋಡಿ, ಎಷ್ಟು ಎನರ್ಜೆಟಿಕ್ ಆಗಿರ್ತಾರೆ ನಮ್ಮ ಅತ್ತೆ ಅಂದರೆ. ಪ್ರತಿಯೊಂದು ಜ್ಞಾನ ಇಟ್ಕೊಂಡು ಮಗನಿಗೆ ಪ್ರೀತಿಯಿಂದ ಕೇಕ್ಸ್ ತಿನ್ನಿಸ್ತವ್ರೆ. ಇವರು ಅಷ್ಟೇ ಕೇಕ್ ತಿನ್ನಿಸ್ತವ್ರೆ. ಆಮೇಲೆ ನಮ್ಮ ಸೋನಿ ನೋಡಿ ಫ್ರೆಂಡ್ಸ್, ನನ್ನ ಕರೀರಿ ಅಂತ ಕರೀತಾದೆ ಫ್ರೆಂಡ್ಸ್. ಆಮೇಲೆ ಅದು ಹೋಗಿ ಕೇಕ್ ತಿಂದ್ಬಿಟ್ಟು ಬರ್ತದೆ. ಅಂದರೆ ಯಾರೇ ಬರ್ತ್ಡೇ ಇದ್ದರೂ ಅದು ಏನೋ ಒಂಥರ ಏನು ಗೊತ್ತಾಗುತ್ತೋ ಗೊತ್ತಿಲ್ಲ. ಅದಕ್ಕೆ ಒಂದು ಮನುಷ್ಯನಿಗಿರೋ ಬುದ್ಧಿ ಎಷ್ಟು ಮಟ್ಟಕ್ಕಿರ್ತದೆ ಅಂದರೆ ನೋಡಿ ಫ್ರೆಂಡ್ಸ್, ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ. ನನಗೂ ತಿನ್ನಿಸ್ರಿ, ಆಮೇಲೆ ನಾನು ನಿಂತ್ಕೊತೀನಿ. ಆಮೇಲೆ ಫೋಟೋಗೆಲ್ಲ ಪೋಸು ತುಂಬಾ ಚೆನ್ನಾಗಿ ಕೊಡುತ್ತೆ ಅದು. ನಿಮ್ಗೆ ಯಾವಾಗನ ಅದು ವೀಡಿಯೋ ಒಂದ್ಸರಿ ಅಪ್ಲೋಡ್ ಮಾಡ್ತೀವಿ ರೀ. ಕೇಕ್ ತಿಂದ್ಬಿಟ್ಟು ಒಂದು ಫೋಟೋ ಪೋಸ್ ಕೊಡುತ್ತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಫೋಟೋ ಕಡೆ ಕ್ಯಾಮ್ರಾ ಕಡೆ ನೋಡ್ತದೆ ಅಂದರೆ ನೋಡಿ, ನೀವು ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿ ನೋಡ್ತಾ ಇರ್ತದೆ. ಆಮೇಲೆ ಒಂದು ಫೋಟೋ ತೆಗೆಸ್ಕೊಂಡು ನಂದಾಯಿತು ಅನ್ನೋ ಥರ ಇರ್ತದೆ ನೋಡಿ. ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತದೆ. ಯಾರದೇ ಬರ್ತಡೇ ಆಗಲಿ, ಮಕ್ಕಳದೇ ಆಗಲಿ, ನನ್ನದೇ ಆಗಲಿ, ಅವ್ರದ್ದೇ ಆಗಲಿ ನೋಡಿ. ಸ್ವೀಟ್ ಅಂದರೆ ತುಂಬಾ ಇಷ್ಟ. ಇನ್ನೂ ಬೇಕು ಅಂತದೆ ನೋಡಿ, ಬಂದುಬಿಡ್ತು ಅಷ್ಟೇ. ನಾಯಿಗಳಿಗೆ ಸ್ವೀಟ್ ಜಾಸ್ತಿ ಹಾಕ್ಬಾರ್ದು ಫ್ರೆಂಡ್ಸ್. ಅದಕ್ಕೆ ನಾವು ಆಲ್ಮೋಸ್ಟ್ ಆದಷ್ಟು ಒಂದು ಸ್ವಲ್ಪ ಕಮ್ಮಿನೇ ಹಾಕೋದು. ಆದರೆ ಅದರಲ್ಲಿ ಒಂದು ಸ್ವಲ್ಪ ಅವ್ಳಿಗೆ ಇಷ್ಟ ಅಂದ್ಬಿಟ್ಟು ಒಂದು ಚೂರು ಹಾಕ್ತೀವಿ ಅಷ್ಟೇ. ಅದಕ್ಕೆ ನೋಡಿ, ನಾನು ಕೇಕ್ ತಿನ್ನಿಸ್ತಾ ಇದ್ದೀನಿ, ನಮ್ಮ ಮನೆಯವ್ರು ವಿಶ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಮಗೆ ಅವ್ರು ಬರ್ತ್ಡೇ ಮಾಡಬೇಕಂದ್ರೆ ತುಂಬಾ ಇಷ್ಟ ನೋಡಿ. ಮತ್ತೆ ಬಂದದೆ ಸ್ವೀಟ್ಗೋಸ್ಕರ ಹುಡ್ಕೊಂಡು ಬರ್ತದೆ ಮಗ ಫ್ರೆಂಡ್ಸ್. ಕೇಕ್ ಅವ್ರ ಡ್ಯಾಡಿಗೆ ವಿಶ್ ಮಾಡ್ತವ್ರೆ. ಅವ್ರಿಗೆ ತುಂಬಾ ಇಷ್ಟ. ನಮ್ಮ ಅತ್ತೆ ಕೈಯಲ್ಲಿ ನಾವು ಗಿಫ್ಟ್ ಕೊಡಿಸ್ತೀವಿ ಫ್ರೆಂಡ್ಸ್. ಬುದ್ಧ ತಂದಿದ್ವಿ, ಅತ್ತೆ ಕೈಯಲ್ಲಿ ಕೊಡ್ಸೋಣ ಅಂದ್ಬಿಟ್ಟು ನೋಡಿ ಗಿಫ್ಟ್ ಕೊಡ್ತಾ ಇದ್ದೀವಿ ಅತ್ತೆಗೆ. ಏನು ಅಂತ ಪಾಪ ಅವ್ರಿಗೆ ಖುಷಿ ಮಗನ ಬರ್ತ್ಡೇ ಮಾಡಬೇಕು ಅಂದರೆ. ನಮ್ಮ ಮನೆಯಲ್ಲಿ ನೋಡಿ ಓಪನ್ ಮಾಡ್ತಾ ಇದ್ದಾರೆ. ಏನಿರ್ಬೋದು ಇದರಲ್ಲಿ ಅಂದ್ಬಿಟ್ಟು ಥ್ರಿಲ್ಲಿಂಗ್ ಆಗಿರುತ್ತಲ್ಲ ಗಿಫ್ಟ್ ಓಪನ್ ಮಾಡೋದು ನೋಡಿ. ನಿಜವಾಗ್ಲೂ ನಮಗೆ ಒಂದು ಹಬ್ಬದ ವಾತಾವರಣ ಇರ್ತದೆ ಫ್ರೆಂಡ್ಸ್. ಬೆಳಗ್ಗೆ ನಾವು ಮಾದೇಶ್ವರನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಅದು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಒಂದು ಸ್ವಲ್ಪ ಆದಷ್ಟು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿದ್ದೀವಿ ನೋಡಿ. ಓಪನ್ ಮಾಡ್ತಾವ್ರೆ. ಯಾರಮ್ಮ ಸೆಲೆಕ್ಟ್ ಮಾಡಿರೋದು ಅಂದ್ಬಿಟ್ಟು ಮಗಳನ್ನ ಕೇಳ್ತಾರೆ ಫ್ರೆಂಡ್ಸ್. ನಮ್ಮ ಮನೆಯವರು ಅಮ್ಮ ನಾನು ಇಬ್ಬರು ಸೇರಿ ಸೆಲೆಕ್ಟ್ ಮಾಡಿಬಿಟ್ಟು ಡ್ಯಾಡಿ ಅಂತ ಹೇಳ್ತಿದ್ರು. ಸರಿ, ಚೆನ್ನಾಗೈತಮ್ಮ ಬುದ್ಧ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ತೋರಿಸ್ತಾವ್ರೆ. ಈ ವಿಡಿಯೋ ನಿಮಗೆ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯಜಮಾನ್ರಿಗೆ ಪ್ಲಸ್ ಮಾಡಿ. ನಿಮ್ಮ